ಮಡಿಕೇರಿ ಪಟ್ಟಣ ಸಹಕಾರ ಬ್ಯಾಂಕ್ ಲಾಭದಲ್ಲಿ ಮುನ್ನಡೆಯುತ್ತಿದ್ದು 2023-24ನೇ ಸಾಲಿನಲ್ಲಿ ರೂಪಾಯಿ 33.9 ಲಕ್ಷ ನಿವ್ವಳ ಲಾಭ ಗಳಿಸಿದೆ ಎಂದು ಬ್ಯಾಂಕ್ ಅಧ್ಯಕ್ಷ ಸತೀಶ್ ಪೈ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಬ್ಯಾಂಕಿನ ಅಧಿಕೃತ ಪಾಲು ಬಂಡವಾಳ 178.16 ಲಕ್ಷ ಸಂಗ್ರಹಗೊಂಡಿದೆ. ದುಡಿಯುವ ಬಂಡವಾಳ 5,314.77 ಲಕ್ಷ ಆಗಿದ್ದು, ಕಳೆದ ಸಾಲಿಗಿಂತ ಅಧಿಕವಾಗಿದೆ. ಪ್ರಸ್ತುತ 4,828.43 ಲಕ್ಷ ಠೇವಣಾತಿ ಹೊಂದಿದ್ದು, ಕಳೆದ ಬಾರಿಗಿಂತ 401.44 ಲಕ್ಷ ಏರಿಕೆ ಕಂಡಿದೆ. ಠೇವಣಾತಿಗಳ ಮೇಲೆ ಪೂರ್ಣ ಪ್ರಮಾಣದಲ್ಲಿ ಡಿಪಾಸಿಟ್ ಇನ್ಸೂರೆನ್ಸ್ ಮತ್ತು ಕ್ರೆಡಿಟ್ ಗ್ಯಾರಂಟಿ ಕಾರ್ಪೊರೇಷನ್ನಲ್ಲಿ ವಿಮೆ ಇಳಿಸಲಾಗಿದೆ ಎಂದರು. ರೂಪಾಯಿ 580.65 ಲಕ್ಷ ಹಣವನ್ನು ವಿವಿಧ ಬ್ಯಾಂಕ್ಗಳಲ್ಲಿ ವಿನಿಯೋಗಿಸಲಾಗಿದೆ. ಬ್ಯಾಂಕಿನ ಗ್ರಾಹಕರಿಗೆ ವಿವಿಧ ರೂಪದ ಸಾಲ ನೀಡಲಾಗಿದೆ. ಬ್ಯಾಂಕಿನಲ್ಲಿಡುವ ಠೇವಣಾತಿಗಳಿಗೆ 2% 7.25% ಆಕರ್ಷಕ ಬಡ್ಡಿ ನೀಡಲಾಗ್ತಿದ್ದು, ಹಿರಿಯ ನಾಗರಿಕರಿಗೆ 1 ವರ್ಷ ಹಾಗೂ ಅದಕ್ಕೂ ಮೇಲ್ಪಟ್ಟು ಠೇವಣಿ ಇಡುವವರಿಗೆ 0.50% ಹೆಚ್ಚಿನ ಬಡ್ಡಿ ನೀಡಲಾಗುತ್ತದೆ. ಗ್ರಾಹಕರು ಈ ಸೌಲಭ್ಯದ ಸದುಪಯೋಗ ಪಡೆಯಬೇಕೆಂದು ಹೇಳಿದರು. ಸೆಪ್ಟೆಂಬರ್ 21ರಂದು ಮಡಿಕೇರಿಯ ಕೊಡವ ಸಮಾಜದಲ್ಲಿ ಸಂಘದ ಮಹಾಸಭೆ ನಡೆಯಲಿದೆ. ಈ ಹಿಂದಿನ 5 ವರ್ಷಗಳ ಮಹಾಸಭೆಯ ಪೈಕಿ ಕನಿಷ್ಠ 2 ಸಭೆಗಳಿಗೆ ಕಡ್ಡಾಯವಾಗಿ ಹಾಜರಾಗಿರಬೇಕು. 2 ವರ್ಷದಿಂದ ಸಂಘದಲ್ಲಿ ಯಾವುದೇ ವ್ಯವಹಾರ ನಡೆಸದಿದ್ದಲ್ಲಿ ಮತದಾನದ ಹಕ್ಕು ಹಾಗೂ ಚುನಾವಣೆಯಲ್ಲಿ ಸ್ಪರ್ಧಿಸುವ ಹಕ್ಕನ್ನು ಕಳೆದುಕೊಳ್ಳಲಿದ್ದಾರೆ ಎಂದು ಸತೀಶ್ ಪೈ ಎಚ್ಚರಿಸಿದರು. ಸರ್ಕಾರಿ ಪತ್ರದಲ್ಲಿ ರೂ. 1,384.9 ಲಕ್ಷದಷ್ಟು ಧನ ವಿನಿಯೋಗಿಸಲಾಗಿದೆ. ಬ್ಯಾಂಕು ಗ್ರಾಹಕರಿಗೆ ರೂ. 2,848.48 ಲಕ್ಷದಷ್ಟು ವಿವಿಧ ರೂಪದ ಸಾಲಗಳನ್ನು ನೀಡಿದ್ದು, ಈ ಪೈಕಿ ರೂ. 588.98 ಲಕ್ಷ ಜಾಮೀನು ಸಾಲ ಹಾಗೂ 959.04 ಲಕ್ಷ ಮನೆ ಆಧಾರಿತ ಸಾಲ ಹಾಗೂ 1,048.88 ಲಕ್ಷದಷ್ಟು ಚಿನ್ನಾಭರಣಗಳ ಈಡಿನ ಮೂಲಕ ಸಾಲ ನೀಡಿದ್ದು, ಒಟ್ಟು ಸಾಲ ನೀಡಿಕೆ ಅನುತ್ಪಾದಕ ಆಸ್ತಿಯ ವೇಗವನ್ನು ಅಧಿಕಗೊಂಡಿದ್ದು ರೂ. 168.29 ಆಗಿದೆ. ಬ್ಯಾಂಕ್ RBI ನಿಯಮದಂತೆ ರೂ. 1,690.30 ಲಕ್ಷದಷ್ಟು ಸಾಲವನ್ನು ಆದ್ಯತೆ ವಲಯಕ್ಕೆ ನೀಡಿದೆ. ಬ್ಯಾಂಕ್ ಪ್ರಸ್ತುತ ಸಾಲಿನಲ್ಲಿ ಒಟ್ಟು 440.23 ಲಕ್ಷದಷ್ಟು ವಹಿವಾಟು ನಡೆಸಿತು. ಶಾಖೆ ಪ್ರಸ್ತುತ ಬ್ಯಾಂಕ್ ತನ್ನ GTS ರೂ. 106.15 ಲಕ್ಷದಷ್ಟು ಒಟ್ಟು ವ್ಯವಹಾರಿಕ ನಡೆಸಿದ್ದು, ರೂ. 65.5 ಲಕ್ಷದಷ್ಟು ಪ್ರಸ್ತುತ ಲಾಭ ಗಳಿಸಿದೆ. ಪ್ರಸ್ತುತ ಸಾಲಿನಲ್ಲಿ ಶಾಖೆ ರೂ. 1,033 ಲಕ್ಷ ಠೇವಣಿ ಹೊಂದಿದ್ದು, ರೂ. 620.67 ಲಕ್ಷದಷ್ಟು ವಿವಿಧ ಸಾಲ ನೀಡಿದೆ ಹಾಗೂ ಸದಸ್ಯರುಗಳಿಗೆ ಬ್ಯಾಂಕಿನ ಸಾಲ ಸೌಲಭ್ಯ ನೀಡುವುದರೊಂದಿಗೆ ಶಾಖೆ ವ್ಯವಹಾರವನ್ನು ವೃದ್ಧಿಸಿ ಹೆಚ್ಚಿನ ಲಾಭದಾಯಕವಾಗಿ ಅಭಿವೃದ್ಧಿ ನಡೆಸಿದೆ. ಸುದ್ದಿಗೋಷ್ಠಿಯಲ್ಲಿ ಬ್ಯಾಂಕ್ನ ಉಪಾಧ್ಯಕ್ಷ ನಾಗೇಶ್, ನಿರ್ದೇಶಕರಾದ CK ಬಾಲಚಂದ್ರ, SC ಸತೀಶ್, BM ರಾಜೇಶ್, BK ಜಗದೀಶ್ ಹಾಜರಿದ್ದರು.